ಒಂದು ದೊಡ್ಡ ಘಟನೆಯ ಬಗ್ಗೆ ಮಾತಾಡೋಣ. ಡಿಸೆಂಬರ್ 2025ರಲ್ಲಿ ಭಾರತದ ವಾಯುಯಾನ ಕ್ಷೇತ್ರವನ್ನೇ ಅಲುಗಾಡಿಸಿಬಿಟ್ಟ ಇಂಡಿಗೋ ಏರ್ಲೈನ್ಸ್ನ ಬೃಹತ್ ಪತನದ ಹಿಂದಿನ ಕಾರಣಗಳೇನು, ಅದರ ಆಳಕ್ಕೆ ಇಳಿದು ನೋಡೋಣ. ಒಂದು ಕ್ಷಣ ಯೋಚನೆ ಮಾಡಿ, ಏರ್ಪೋರ್ಟ್ಗಳು ಟ್ರಾವೆಲ್ ಹಬ್ಗಳ ಬದಲು ನಿರಾಶ್ರಿತರ ಕ್ಯಾಂಪ್ಗಳ ಹಾಗೆ ಕಾಣ್ತಾ ಇದ್ವು ಅಂದ್ರೆ, ಆ ದಿನಗಳಲ್ಲಿ ಸಾವಿರಾರು ಪ್ರಯಾಣಿಕರು ಅನುಭವಿಸಿದ ಹತಾಶೆ ಮತ್ತು ಅವ್ಯವಸ್ಥೆಯ ಸಂಪೂರ್ಣ ಚಿತ್ರಣವನ್ನ ಈ ಒಂದು ವಾಕ್ಯ ಕಣ್ಮುಂದೆ ತರುತ್ತೆ. ಈ ಸಮಸ್ಯೆಯ ಪ್ರಮಾಣ ಎಷ್ಟಿತ್ತು ಗೊತ್ತಾ? ಒಂದೇ ದಿನದಲ್ಲಿ 1000ಕ್ಕೂ ಹೆಚ್ಚು ಫ್ಲೈಟ್ಗಳು ಕ್ಯಾನ್ಸಲ್. ಇದು ಕೇವಲ ಒಂದು ಸಂಖ್ಯೆಯಲ್ಲ, ದೇಶದಾದ್ಯಂತ ಹರಡಿದ ಒಂದು ದೊಡ್ಡ ಅವ್ಯವಸ್ಥೆಯ ಆರಂಭದ ಬಿಂದು. ಹಾಗಾದ್ರೆ ಆ 1000 ಫ್ಲೈಟ್ಗಳು ಕ್ಯಾನ್ಸಲ್ ಆದಾಗ ಏನಾಯ್ತು? ಸುಮಾರು 2 ಲಕ್ಷ ಜನ. ಯೋಚನೆ ಮಾಡಿ, 2 ಲಕ್ಷ ಜನ ಏರ್ಪೋರ್ಟ್ಗಳಲ್ಲಿ ಅತಂತ್ರರಾದ್ರು. ಅವರ ಪ್ಲಾನ್ಗಳು, ಅವರ ಕನಸುಗಳು ಎಲ್ಲವೂ ಅಲ್ಲೇ ನಿಂತೋದ್ವು. ಆದರೆ ಇದು ಕೇವಲ ಸಂಖ್ಯೆಗಳ ಕಥೆಯಲ್ಲ. ಈ ಸಂಖ್ಯೆಗಳ ಹಿಂದೆ ನಿಜವಾದ ಕಥೆಗಳಿವೆ. ಇದು ಬರೀ ಪ್ರಯಾಣದ ವಿಳಂಬದ ವಿಷಯವಾಗಿರ್ಲಿಲ್ಲ, ಜನರ ಜೀವನದ ಅಮೂಲ್ಯ ಕ್ಷಣಗಳೇ ಕಳೆದು ಹೋಗಿದ್ವು. ಒಂದು ಉದಾಹರಣೆ ನೋಡಿ. ಎಂಥ ವಿಪರ್ಯಾಸ ಅಂದ್ರೆ, ಒಂದು ಜೋಡಿ ತಮ್ಮ ಮದುವೆ ಡ್ರೆಸ್ನಲ್ಲೇ ಏರ್ಪೋರ್ಟ್ನಲ್ಲಿ ಸಿಕ್ಕಾಕೊಂಡು ತಮ್ಮದೇ ರಿಸೆಪ್ಷನ್ನ ವಿಡಿಯೋ ಕಾಲ್ನಲ್ಲಿ ನೋಡ್ಬೇಕಾಗಿ ಬಂತು. ಈ ಒಂದು ಘಟನೆನೇ ಆ ಬಿಕ್ಕಟ್ಟಿನ ಅಸಹಾಯಕತೆಯನ್ನ ತೋರಿಸುತ್ತೆ. ಇನ್ನೊಬ್ಬ ಪ್ರಯಾಣಿಕರ ಮಾತು ಕೇಳಿದ್ರೆ ನಿಜಕ್ಕೂ ಮನಸ್ಸಿಗೆ ನೋವಾಗುತ್ತೆ. ನಾನು ನನ್ನ ತಂದೆಯ ಚಿತಾಭಸ್ಮದೊಂದಿಗೆ ಇಲ್ಲಿ ಕೂತಿದ್ದೀನಿ, ಈ ಸಿಸ್ಟಮಲ್ಲಿ ಮನುಷ್ಯತ್ವ ಎಲ್ಲಿದೆ? ಇದು ವ್ಯವಸ್ಥೆ ಮಾನವೀಯತೆಯನ್ನೇ ಹೇಗೆ ಮರೆತುಬಿಟ್ಟಿತ್ತು ಅನ್ನೋದಕ್ಕೆ ಒಂದು ಸಾಕ್ಷಿ. ಸರಿ, ಇಷ್ಟೆಲ್ಲ ಅವಾಂತರಕ್ಕೆ ಮೂಲ ಕಾರಣವಾದ್ರೂ ಏನು? ಎಲ್ಲವೂ ಶುರುವಾಗಿದ್ದು ಪೈಲಟ್ಗಳಿಗಾಗಿ ತಂದ ಒಂದು ಹೊಸ ಸುರಕ್ಷತಾ ನಿಯಮದಿಂದ. ಈ ಹೊಸ FDTL ನಿಯಮಗಳು ಏನಕ್ ಬೇಕಿತ್ತು ಅಂದ್ರೆ, ಇದು ಪೈಲಟ್ಗಳ ಸೇಫ್ಟಿಗೆ ತುಂಬಾನೇ ಮುಖ್ಯವಾಗಿತ್ತು. ಅವರಿಗೆ ಹೆಚ್ಚು ವಿಶ್ರಾಂತಿ ಸಿಗ್ಬೇಕು, ಯಾಕಂದ್ರೆ ಅವರ ಆಯಾಸದಿಂದ ದೊಡ್ಡ ದುರಂತಗಳೇ ಆಗ್ಬಹುದು. ಇದು ಸುಮ್ನೆ ತಂದಿದ್ದಲ್ಲ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಮಾಡಿದ ಬದಲಾವಣೆ. ಆದ್ರೆ ಇಲ್ಲಿರೋ ಟ್ವಿಸ್ಟ್ ಏನ್ ಗೊತ್ತಾ? ಈ ಹೊಸ ರೂಲ್ಸ್ ಬರತ್ತೆ ಅಂತ ಇಂಡಿಗೋಗೆ ಸುಮಾರು 2 ವರ್ಷ ಮೊದ್ಲೇ ಗೊತ್ತಿತ್ತು. ಅಷ್ಟು ಸಮಯ ಇದ್ರೂ ಅವರು ಹೊಸ ಪೈಲಟ್ಗಳನ್ನ ಹೈರ್ ಮಾಡ್ಕೊಳಕ್ಕೆ ಹೋಗ್ಲೇ ಇಲ್ಲ. ಬದ್ಲಿಗೆ ಕೊನೆ ಕ್ಷಣದವರೆಗೂ ಕಾಯೋಣ ಅಂತ ನಿರ್ಧಾರ ಮಾಡಿದ್ರು. ಇದು ನಮ್ಮನ್ನ ಒಂದು ದೊಡ್ಡ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ. ಯಾಕೆ ಒಂದು ಏರ್ಲೈನ್ ಕಂಪನಿ ಯಾಕೆಂಥ ದೊಡ್ಡ ರಿಸ್ಕ್ ತಗೊಳುತ್ತೆ? ಉತ್ತರ ತುಂಬಾ ಸಿಂಪಲ್, ಅದೇ ಅಷ್ಟೇ ಶಾಕಿಂಗ್ ಕೂಡ. ಮಾರ್ಕೆಟ್ ಡಾಮಿನೆನ್ಸ್. ಇಂಡಿಗೋ ಭಾರತದ ಡೊಮೆಸ್ಟಿಕ್ ಫ್ಲೈಟ್ ಮಾರ್ಕೆಟ್ನ ಸುಮಾರು 65% ಶೇರ್ ಹೊಂದಿತ್ತು. ಅಂದ್ರೆ ದೇಶದಲ್ಲಿ ಹಾರಾಟ ಮಾಡೋ 3ರಲ್ಲಿ 2 ಇಂಡಿಗೋದಲ್ಲೇ ಹೋಗ್ತಾ ಇದ್ರು. ಈ ಏಕಸ್ವಾಮ್ಯದ ಪರಿಣಾಮ ನೋಡಿ, ಬೇರೆ ಎಲ್ಲ ಏರ್ಲೈನ್ಸ್ ನಷ್ಟ ಅನುಭವಿಸ್ತಿದ್ದಾಗ ಇಂಡಿಗೋ ಮಾತ್ರ ಸಾವಿರಾರು ಕೋಟಿ ಲಾಭ ಮಾಡ್ತಾ ಇತ್ತು. ಸೊ ಅವರತ್ರ ದುಡ್ಡಿರ್ಲಿಲ್ಲ ಅನ್ನೋ ಮಾತೇ ಇಲ್ಲ. ಅಷ್ಟೇ ಅಲ್ಲ, ಸುಮಾರು 40% ರೂಟ್ಗಳಲ್ಲಿ ಇಂಡಿಗೋ ಒಂದೇ ಆಪರೇಟರ್ ಆಗಿತ್ತು. ಅಂದ್ರೆ ಜನರಿಗೆ ಬೇರೆ ಆಪ್ಷನೇ ಇರ್ಲಿಲ್ಲ. ಇಂಡಿಗೋ ಫ್ಲೈಟ್ ಕ್ಯಾನ್ಸಲ್ ಆದ್ರೆ ಮುಗಿತು, ಅವರ ಪ್ರಯಾಣವೇ ರದ್ದು. ಸರಿ, ಪರಿಸ್ಥಿತಿ ಇಷ್ಟು ಹದಗೆಟ್ಟಾಗ ನಮ್ಮ ರೆಗ್ಯುಲೇಟರ್ಸ್ ಅಂದ್ರೆ ನಿಯಂತ್ರಣ ಪ್ರಾಧಿಕಾರ ಏನ್ ಮಾಡ್ತು? ಪ್ರಯಾಣಿಕರನ್ನ ಹೇಗೆ ಕಾಪಾಡ್ತು? ಸರ್ಕಾರದ ಪ್ರತಿಕ್ರಿಯೆ ಅರ್ಥ ಮಾಡ್ಕೊಳ್ಳೋಕೆ ರೆಗ್ಯುಲೇಟರಿ ಕ್ಯಾಪ್ಚರ್ ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ತಿಳ್ಕೋಬೇಕು. ಅಂದ್ರೆ ಸಾರ್ವಜನಿಕರ ಹಿತ ಕಾಪಾಡ್ಬೇಕಾದ ಸಂಸ್ಥೆ ತಾನು ಯಾರನ್ನ ನಿಯಂತ್ರಿಸ್ಬೇಕೋ ಅವರ ಪರವಾಗಿಯೇ ಕೆಲಸ ಮಾಡುವ ಸ್ಥಿತಿ. ಇಲ್ಲಿ ಆಗಿದ್ದೇ ಅದು. ಇಂಡಿಗೋ ಹೊಸ ನಿಯಮಗಳಿಗೆ ತಯಾರಿ ಮಾಡಿಕೊಳ್ಳಲಿಲ್ಲ. ನಿಯಮ ಜಾರಿಗೆ ಬಂದಾಗ ಇಡೀ ಸಿಸ್ಟಮ್ ಕುಸಿದ್ಬಿಡ್ತು. ಆಗ ಸರ್ಕಾರ ಇಂಡಿಗೋ ಮೇಲೆ ಕ್ರಮ ತಗೊಳ್ಳೋ ಬದಲು ಪ್ರಯಾಣಿಕರ ಸೇಫ್ಟಿಗಾಗಿ ತಂದಿದ್ದ ನಿಯಮವನ್ನೇ ಹೋಲ್ಡ್ನಲ್ಲಿಟ್ಬಿಟ್ಟು, ಅಂದ್ರೆ ಸಮಸ್ಯೆಗೆ ಕಾರಣವಾದ ಕಂಪನಿಗೆ ಸಹಾಯ ಮಾಡೋಕೆ ಪರಿಹಾರವನ್ನೇ ಮುಂದೂಡಲಾಯಿತು. ಪೈಲಟ್ಗಳ ಸಂಘಟನೆಗಳು ಇದ್ರಿಂದ ಸಿಕ್ಕಾಪಟ್ಟೆ ಕೋಪಗೊಂಡವು. ಅವರ ಪ್ರಕಾರ ಇದು ಇಂಡಿಗೋದ ತಪ್ಪಿಗೆ ಶಿಕ್ಷೆ ಕೊಡೋ ಬದಲು ಸೇಫ್ಟಿಯನ್ನೇ ಪಣಕ್ಕಿಟ್ಟು ಅದಕ್ಕೆ ಬಹುಮಾನ ಕೊಟ್ಟ ಹಾಗೆ ಆಯ್ತು. ಸರಿ, ಈ ತರಹದ ನಿರ್ಧಾರದ ಪರಿಣಾಮ ಏನಾಗ್ಬೋದು? ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಬನ್ನಿ ಅಮೆರಿಕಾದಲ್ಲಿ ನಡೆದ ಇಂಥದ್ದೇ ಒಂದು ಘಟನೆಯ ಜೊತೆ ಹೋಲಿಸಿ ನೋಡೋಣ. ವ್ಯತ್ಯಾಸ ನೋಡಿ, ಎದ್ದು ಕಾಣಿಸುತ್ತೆ. ಅಮೆರಿಕಾದಲ್ಲಿ ಸೌತ್ವೆಸ್ಟ್ ಏರ್ಲೈನ್ಸ್ಗೆ $140 ಮಿಲಿಯನ್ ದಂಡ ಹಾಕಿದ್ರು. ಆದ್ರೆ ನಮ್ಮಲ್ಲಿ ಇಂಡಿಗೋಗೆ ಪ್ರಪೋಸ್ ಮಾಡಿದ್ದು ಕೇವಲ $1 ಲಕ್ಷ. ಇದು 2 ದೇಶಗಳ ಸಿಸ್ಟಮ್ ನಡುವೆ ಇರೋ ದೊಡ್ಡ ಅಂತರವನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಕೊನೆಗೆ ಇದೆಲ್ಲ ನಮ್ಮನ್ನ ಒಂದು ಮೂಲಭೂತ ಪ್ರಶ್ನೆ ಕೇಳುವಂತೆ ಮಾಡುತ್ತೆ. ಅಗ್ಗದ ಪ್ರಯಾಣ ಅಂತ ನಾವು ಏನ್ ಹೇಳ್ತೀವೋ ಅದು ನಿಜವಾಗಿಯೂ ಅಗ್ಗನ? ತಪ್ಪಿಹೋದ ಮದ್ವೆಗಳು, ತಲುಪೋಕಾಗದ ಅಂತ್ಯಕ್ರಿಯೆಗಳು, ಪೈಲಟ್ಗಳ ಆಯಾಸದಿಂದ ಎದುರಾಗೋ ಅಪಾಯ, ಈ ಎಲ್ಲದರ ಬೆಲೆಯನ್ನೂ ಸೇರಿಸಿದ್ರೆ ನಾವು ಕೊಡುವ ಟಿಕೆಟ್ ದರ ನಿಜಕ್ಕೂ ಕಡಿಮೆನಾ?
ಯೋಚಿಸ್ಬೇಕಾದ ವಿಷಯ.